ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬದನೆಕಾಯಿ ಇದ್ಕಿದ ಬೇಳೆ ಸಾಂಬಾರು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟು ಜಾರ್ ತೊಗೊಂಡಿನಿ. ಒಣ ಕೊಬ್ಬರಿ 1 ಕಪ್ ಇದೆ, ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬರ್ಬೇಕು. ಇಷ್ಟ ಆದರೆ ಸಾಕು. ಒಂದು ದೊಡ್ಡ ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಈ ಬದನೆಕಾಯಿ ಸಾಂಬಾರಿಗೆ ಹುಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ರುಬ್ಬಲಿಕ್ಕೆ ನೈಸಾಗಿ ರುಬ್ಕೊಂಬರೋಣ. ರುಬ್ಬಿರೋದಾಗಿದೆ. ಈ ಕಡೆಯ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಉದ್ದುದ್ದ ಕಟ್ ಮಾಡ್ಕೊಂಡಿನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ. 1/4 kg ಬದನೆಕಾಯಿ ಇದೆ, ನೀರಲ್ಲಿ ಹಾಕ್ಕೊಂಡಿನಿ ಹೆಚ್ಕೊಂಡು, ಉದ್ದುದ್ದ ಕಟ್ ಮಾಡ್ಕೊಂಡಿನಿ. ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು, ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ಜಾರ್ ತೊಳೆದು ನೀರೇ ಹಾಕ್ತಾ ಇರೋದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ಇದಕ್ಕೆ ನಾನು ಕರ್ಮೀನೇನು ಹಾಕ್ತಾಯಿಲ್ಲ, ನಾನು ಸೋಮವಾರ ಆಗಿರೋದ್ರಿಂದ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಇದ್ಕಿದ ಬೇಳೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡಿನಿ. ಈಗ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಬೇಯಿಸೋದ್ರಿಂದ ಅದು ತುಂಬ ಕಲಸೋಗ್ಬಿಡುತ್ತೆ ಅಂತೇಳಿ ಅವಾಗ ಹಾಕಲಿಲ್ಲ. ಇಷ್ಟು ತಿಳಿವಿದ್ರೆ ಸಾಕು. ನಾನು ರೈಸಿಗೆ ಮುದ್ದೆಗೆ ಮಾಡ್ಕೊಂಡಿರೋ ಸಾಂಬಾರು. ಪ್ಲೇಟ್ ಮುಚ್ಚಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. 5 ನಿಮಿಷ ಆಗಿ ಕುದಿ ಬಂದಿದೆ. ಒಳ್ಳೆ ಪರಿಮಳ ಬರ್ತಾಯಿದೆ. ಸಾಂಬಾರು ಘಮ ಘಮ ಅಂತ ಇದೆ. ಇದಕ್ಕೆ ಕರ್ಮೀನ ಹಾಕಿದ್ರಂತೂ ಸೂಪರಾಗಿರುತ್ತೆ ಸಾಂಬಾರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಟೇಸ್ಟಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸರಿ ಮಿಕ್ಸ್ ಕೊಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿದೆ ಬೇಳೆ ಬದನೆಕಾಯಿ ಸಾಂಬಾರು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.